ವೇಪನಹಳ್ಳಿ ಇದೆಲ್ಲ ಬಂದು ಇಂಡಸ್ಟ್ರಿಯಲ್ ಏರಿಯಾ. ಫ್ಯಾಕ್ಟ್ರಿಗಳು ಜಾಸ್ತಿ ಇದೆ, ಗಾರ್ಮೆಂಟ್ ಜಾಸ್ತಿ ಇದೆ. ಡೆಲ್ಟಾ ಕಂಪನಿ, ಟಾಟಾ ಕಂಪನಿ ಇದೆ. ಡೆಲ್ಟಾ ಕಂಪನಿ ತಗೊಂಡ್ ಬಂದಿದ್ದು ಎಡಪಾಡಿ ಅವರು. ಇವ್ರದ್ದು ಬಂದು ಬಿಸ್ನೆಸ್ ಗ್ರೈಂಡ್ ಹಾಳು ಮಾಡ್ಬೇಕು, ಎಲ್ಲ ಹಾಳು ಮಾಡ್ಬೇಕು ಅಷ್ಟೇ. ನಾವೆಲ್ಲ ADMK ಪಾರ್ಟಿ ಇರಿದ್ರೇನೋ ಅವ್ರು ಒಳ್ಳೆ ಹೆಸರಿದೆ. ಇವಾಗ ADMK ಬಂದಿದ್ದಾರೆ, ಇನ್ನೂ ಒಳ್ಳೆ ಹೆಸರಿದೆ ಅವರಿಗೆ. ವಿಚಾರಕ್ಕೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಬೇರೆ ಡಿಫ್ರೆಂಟ್, ಈ ಕಡೆ ಆಂಧ್ರ ರಾಯಲಸೀಮಕ್ಕೆ ಹೋದ್ರೆ ಅಲ್ಲಿ ರಾಜಕಾರಣ ಒಂದ್ಸಲ ಬೇರೆ ಡಿಫ್ರೆಂಟ್. ತಮಿಳುನಾಡಲ್ಲಿ ರಾಜಕಾರಣ ಯಾವ ರೀತಿಯಾಗಿ ನಡೆಯುತ್ತೆ? ತಮಿಳ್ನಾಡು ರಾಜಕೀಯ ಎಡಪಾಡಿ ಪೀರಿಯಡ್ ಚೆನ್ನಾಗಿದ್ದು, ಇವಾಗ DMK ಮಗಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು. ತುಂಬಾ ನಡೀತಾ ಇದೆ ತಮಿಳ್ನಾಡಲ್ಲಿ. ಕೋಪ ಬಂದಿದೆ ಇವ್ರ ಹತ್ರ, ಬೇಡ ಈ DMK ಬರಬಾರ್ದು. NDA ಕೂಟದಿಂದ GMK ಮೈನಸ್. ಅಣ್ಣಾಮಲೈ ಇದ್ದಾರೆ. ನಾವು ಬರ್ಗೂರು ಯೂನಿಯನ್ ವರಕನಪಲ್ಲಿ ವಿಲೇಜ್ ನಮ್ದು ಕ್ಯಾಂಡಿಡೇಟ್ ಬಂದು ಗೋವಿಂದರಾಜ್ ಅಂತ. ಅವ್ರು ಗೆದ್ತಾರೆ. ಅವರು ಸಿಂಪಲ್ ಮನ್ಸ. ಅವರು ಎಲ್ಲರ ಹತ್ರನೂ ಮಾತಾಡೋದು, ಟೀ ಕುಡಿಯೋದು ಎಲ್ಲ ಬಂದು ಏನಂದ್ರೆ ಹ್ಯೂಮನ್ ಬೀಯಿಂಗ್ ಅಂತಾರೆಲ್ಲ, ಅದು ಜಾಸ್ತಿ ಇದೆ ಅವ್ರ ಹತ್ರ. ಯಾರನ್ನ ಕಷ್ಟನ ಹೋದ್ರೆ ಹೆಲ್ಪ್ ಮಾಡೋದು, ಮತ್ತೆ ಏನು ಊರಿಗೆ ನಾನು ಕೆಳಕ್ಕೆ ಹೋದ್ರೆ ಹೆಲ್ಪ್ ಮಾಡೋದು ಎಲ್ಲ ಅವ್ರ ಹತ್ರ ಇದೆ. ಅವ್ರು ಒಳ್ಳೆ ಮನುಷ್ಯ ಅಷ್ಟೇ, ಬೇರೆ ಏನಿಲ್ಲ. ಈಗ ಬರ್ಗೂರು ಅಭಿವೃದ್ಧಿ ಆಗಿದೆ ಅನ್ಸುತ್ತಾ ಹೆಂಗೆ ನಿಮ್ಗೆ? ಇದು ಬರ್ಗೂರು ಬಂದು ಫೇವರೇಟ್ ಇವರು ಗೋವಿಂದರಾಜ್ಗಿದೆ. ಇವಾಗ ಮಧ್ಯಲಕ್ಕಿಲ್ಲ, ಯಾಕಂದ್ರೆ ಅವರು ಬಂದು 5 years ಅವರೇ MLA ಆಗಿದ್ರು, ಏನು ಮಾಡಿಲ್ಲ. ಅವ್ರು ಬಂದು ಗ್ರೈನೇಟ್ ಫ್ಯಾಕ್ಟ್ರಿ ಇದೆ, ಮಾವಿನಕಾಯಿ ಬಿಸ್ನೆಸ್ ಎಲ್ಲ ಹಾಳು ಮಾಡಿಬಿಟ್ರು. ಗ್ರೈನೇಟ್ ಎಲ್ಲ ಟೋಟಲ್ ಇದಾಯ್ತು ಅವ್ರದ್ದು, ಎಲ್ಲ ರೇಟ್ ಆಯ್ತು. 1200 ರೂಪಾಯಿ ಇದ್ದಿದ್ದು M-Sand, P-Sand ಎಲ್ಲ ಇವಾಗ ಒಂದು 5,000 6,000 ಆಗೋಯ್ತು. ಎಲ್ಲ ಅವರು ಬಂದು ಸಿಂಡಿಕೇಟ್ ಮಾಡಿಕೊಂಡು ಅವರು ಏನು ರೇಟ್ ಹೇಳ್ತಾರೋ ಅದೇ ಮಾವಿನಕಾಯಿ ಎಲ್ಲ ಆಗಿದೆ. ಅದಕ್ಕೋಸ್ಕರ ಎಲ್ಲ ಫಾರ್ಮರ್ಸ್ ಎಲ್ಲ ಬಂದು ಸ್ವಲ್ಪ ತೊಂದರೆ ಪಡ್ತಾರೆ. ಅವ್ರು ಮಧ್ಯದಲ್ಲಿ ಹಾಕಲ್ಲ, ಈ ಸಲ ಗೋವಿಂದರಾಜ್ಗೆ ಹಾಕ್ತಾರೆ. ಅಲ್ಲ, ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬರಗೂರು ಕ್ಷೇತ್ರದಲ್ಲಿ ರೈತರಿಗೆ ಜೊತೆಗೆ ಯುವಕರ ಸಮಸ್ಯೆಗಳು ಏನೆಲ್ಲ ಇದಾವೆ ಅಂತ? ಯುವಕರುಗಳ ಸಮಸ್ಯೆ ಅಂದ್ರೆ ಅದೇ ಮಾವಿನಕಾಯಿ ತೆಂಗಿನಕಾಯಿ ಬಿಸ್ನೆಸ್ ಅಲ್ವಾ. ಮಾವಿನಕಾಯಿ ತೆಂಗಿನಕಾಯಿ ಬಿಸ್ನೆಸ್, ಗ್ರೈನೇಟ್ ಬಿಸ್ನೆಸ್ ಅದೇ ಜಾಸ್ತಿ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಆ ಉದ್ಯೋಗಗಳು ಬಂದು ಫ್ಯಾಕ್ಟ್ರಿಗಳಿದೆ, ಇಲ್ಲಿಲ್ಲ. ಕೃಷ್ಣಗಿರಿ ಡಿಸ್ಟಿಕ್ ಬಂದರೆ ಇಲ್ಲಿ ನಮ್ಮ ಬರ್ಗೂರು ಯೂನಿಯನ್ ಇಲ್ಲ. ಹೊಸೂರು, ಸೋಲಗಿರಿ, ವೇಪನಹಳ್ಳಿ ಇದೆಲ್ಲ ಬಂದು ಇಂಡಸ್ಟ್ರಿಯಲ್ ಏರಿಯಾ. ಫ್ಯಾಕ್ಟ್ರಿಗಳು ಜಾಸ್ತಿ ಇದೆ, ಗಾರ್ಮೆಂಟ್ ಜಾಸ್ತಿ ಇದೆ. ಡೆಲ್ಟಾ ಕಂಪನಿ, ಟಾಟಾ ಕಂಪನಿ ಇದೆ. ಡೆಲ್ಟಾ ಕಂಪನಿ ತಗೊಂಡ್ ಬಂದಿದ್ದು ಎಡಪಾಡಿ ಅವರು, ನಮ್ಮ ಮುಖ್ಯಮಂತ್ರಿ ADMK ಮುಖ್ಯಮಂತ್ರಿ ಅವರು. ಟಾಟಾ ಕಂಪನಿ ತಗೊಂಡ್ ಬಂದಿದ್ದು ಅವರು. ಆಮೇಲೆ ಓಲಾ ಕಂಪನಿ ತಗೊಂಡ್ ಬಂದಿದ್ದು ಅವರು. ಆಮೇಲೆ ಪೋಚಂಪಲ್ಲಿಯಲ್ಲಿ ಶೂ ಫ್ಯಾಕ್ಟ್ರಿ ತಗೊಂಡ್ ಬಂದಿದ್ದು ಅವರು, ಎಡಪಾಡಿ ಅವರು. ಅವ್ರು ಇರೋವಾಗ ಎಲ್ಲ ಫ್ಯಾಕ್ಟ್ರಿಗಳು ಬಂತು. ಇವರು 5 ವರ್ಷ ಬಂದು ಏನ್ ಫ್ಯಾಕ್ಟ್ರಿ ತಗೊಂಡ್ ಬಂದಿಲ್ಲ. ಏನಂದ್ರೆ ಇದೆ ಇವ್ರದ್ದು ಬಂದು ಬಿಸ್ನೆಸ್ ಗ್ರೈನೇಟ್ ಹಾಳು ಮಾಡ್ಬೇಕು, ಎಲ್ಲ ಹಾಳು ಮಾಡ್ಬೇಕು ಅಷ್ಟೇ. M-Sand ಇದು ಮಾವಿನಕಾಯಿ ತೆಂಗಿನಕಾಯಿ ಎಲ್ಲ ಹಾಳು ಮಾಡ್ಬಿಟ್ರು, ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬಿಟ್ಟು ಫಾರ್ಮರ್ಸ್ ಎಲ್ಲ ಜೀರೋ ಆಗ್ಬಿಟ್ರು. ಇವಾಗ ಎಲ್ಲ ಅದ್ರಲ್ಲಿ ಕೋಪದಲ್ಲಿದ್ದಾರೆ, ಚೇಂಜ್ ಮಾಡಬೇಕು ಅಂತ. ಇವರು ಗೋವಿಂದರಾಜ್ ಸಿಂಪಲ್ ಮನುಷ್ಯ, ಎಲ್ಲರ ಹತ್ರ ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಇರ್ತಾರೆ. ಅದಕ್ಕೋಸ್ಕರ ಇವ್ರಿಗೆ ಮಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿದೀವಿ. ಎಲ್ಲ ವಿಲೇಜಲ್ಲಿ ಅವ್ರಿಗೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಗೋವಿಂದರಾಜ್ ಗೆದ್ರೆ ಕೆಲಸ ಮಾಡ್ತಾರ ಅನ್ಸುತ್ತೆ. ಖಂಡಿತವಾಗ್ಲೂ ಅವರು ಇದಕ್ಕೆ ಮುಂಚೆ DMK ಇದ್ರು. DMK ಒಳ್ಳೆ ಹೆಸರಿದೆ ಅವರಿಗೆ. ನಾವೆಲ್ಲ ADMK ಪಾರ್ಟಿ ಇರಿದ್ರೇನೋ ಅವ್ರು ಒಳ್ಳೆ ಹೆಸರಿದೆ. ಇವಾಗ ADMK ಬಂದಿದ್ದಾರೆ, ಇನ್ನೂ ಒಳ್ಳೆ ಹೆಸರಿದೆ ಅವರಿಗೆ. ಯಾಕಂದ್ರೆ ಅವರು ಅದೇ ಹೇಳ್ತೀನಲ್ಲ, ಯಾವ ಕಷ್ಟದ ಮನೆಗೆ ಹೋದ್ರೇನೋ ಒಂದು 5 ನಿಮಿಷನೂ ವೇಟ್ ಮಾಡಲ್ಲ. ಏನು ಪ್ರಾಬ್ಲಮ್ ಏನು, ಯಾರ ಹತ್ರ ಮಾತಾಡಬೇಕು, ಏನು ಮಾಡಬೇಕು, ಮನೆ ಬೇಕಾ, ಲ್ಯಾಂಡ್ ಬೇಕಾ, ಇಲ್ಲ OAP ಬೇಕಾ, ಅದು ಕೇಳ್ಬಿಟ್ಟು ಆವಾಗಲೇ ಅದೇ ಆಫೀಸರ್ಗೆ ಫೋನ್ ಮಾಡಿ ಆವಾಗಲೇ ಕರೆಕ್ಟ್ ಮಾಡ್ತಾರೆ. ಅದು ಈಗ ನಾವು ರಾಜಕಾರಣದ ವಿಚಾರಕ್ಕೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಬೇರೆ ಡಿಫ್ರೆಂಟ್, ಈ ಕಡೆ ಆಂಧ್ರ ರಾಯಲಸೀಮಕ್ಕೆ ಹೋದ್ರೆ ಅಲ್ಲಿ ರಾಜಕಾರಣ ಒಂದ್ಸಲ ಬೇರೆ ಡಿಫ್ರೆಂಟ್. ಈ ತಮಿಳುನಾಡಲ್ಲಿ ರಾಜಕಾರಣ ಯಾವ ರೀತಿಯಾಗಿ ನಡೆಯುತ್ತೆ? ತಮಿಳ್ನಾಡು ರಾಜಕೀಯ ಎಡಪಾಡಿ ಪೀರಿಯಡ್ ಚೆನ್ನಾಗಿದ್ದು, ಇವಾಗ DMK ಪೀರಿಯಡ್ ಒಂದು ಗಂಜಾ ಜಾಸ್ತಿ ಆಗೋಯ್ತು. ಗಂಜಾ ಆಮೇಲೆ ಬಂದು 2 ವಯಸ್ಸು ಮಗಳು, ಚಿಕ್ಕ ಮಗಳನ್ನೂ ಬಿಡಲ್ಲ, 60 ವಯಸ್ಸು ಮುದುಕಿನೂ ಬಿಡಲ್ಲ. ಇಲ್ಲೇ ಕೃಷ್ಣಗಿರಿ ಡಿಸ್ಟಿಕ್ ನಡೆದಿದೆ. ಇದೇ DMK ಅವರು ಕೆಲಿಚೈಲಾರ್ ಅಂತ ಅವರೇ 2 ವಯಸ್ಸು ಚಿಕ್ಕ ಮಗಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು. ಆಮೇಲೆ ಊತಂಗರಿಲ್ಲ 60 ವಯಸ್ಸು ಮುದುಕಿ 4 ಜನ ಸೇರ್ಕೊಂಡು ಮುದುಕಿನ ಸಾಯಿಸ್ಬಿಟ್ಟು ಮುದುಕಿನ ರೇಪ್ ಮಾಡಿ ಸಾಯಿಸ್ಬಿಟ್ರು. ಆ ಥರ ತುಂಬ ನಡೀತಾ ಇದೆ ತಮಿಳ್ನಾಡಲ್ಲಿ. ಅದಕ್ಕೋಸ್ಕರ ಎಲ್ಲರಿಗೂ ಕೋಪ ಬಂದಿದೆ, ಇವ್ರ ಹತ್ರ ಬೇಡ ಈ DMK ಬರಬಾರ್ದು. ಅದಕ್ಕೋಸ್ಕರ ಎಲ್ಲ ಸೇರಿಸಿ ಇವಾಗ ADMK ಮಾಡೋಣ ಅಂತ NDA ಕೂಟಣಿ, ಸೆಂಟ್ರಲ್ ಗೌರ್ಮೆಂಟ್ ಕೂಟಣಿಗೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲಿ ಈಗ ನಿಮ್ಮ NDA ಕೂಟದಿಂದ DMKಗೆ ಎಷ್ಟು ಮೈನಸ್ ಆಗ್ಬಹುದು ಅಂತ, DMKಗೆ ಎಷ್ಟು ಹೊಡೆತ ಬೀಳ್ಬಹುದು NDA ಮೈತ್ರಿ ಕೂಟದಿಂದ? ಜಾಸ್ತಿ ಆಗುತ್ತೆ DMK ಜಾಸ್ತಿ ಆಗುತ್ತೆ. NDA ಕೂಟಣಿಯಿಂದ GMK ಮೈನಸ್. ಅಣ್ಣಾಮಲೈ ಇದ್ದಾರೆ, ಅಣ್ಣಾಮಲೈಗೆ ಒಂದು
ಒಂದು ಇದಿದೆ, ಒಂದು ಗ್ರೂಪ್ ಇದೆ, ಅವರಿದೆ, ಎಡಪಾಡಿಗೆ ಒಂದು ಗ್ರೂಪ್ ಇದೆ. ಆ ಥರ ಚೆನ್ನಾಗಿದೆ ಇವಾಗ. ಅಣ್ಣಾಮಲೈಗೆ ಫ್ಯಾನ್ಸ್ ಫಾಲೋಯಿಂಗ್ ಐತೆ ಫುಲ್ ಆಗಿದ್ದಾರೆ ತಮಿಳ್ನಾಡಲ್ಲಿ. ನಮ್ಮೂರು, ನಮ್ಮ ವಿಲೇಜ್ ಇದು, ಚಿಕ್ಕ ವಿಲೇಜು. ಇಲ್ಲೇ ಇದ್ದಾರೆ, ಒಂದು 100 ಜನ ಇದ್ದಾರೆ, 100 ಯಂಗರ್ಸ್ ಇದ್ದಾರೆ, ಇಲ್ಲೇ ಇದ್ದಾರೆ. ಅಣ್ಣಾಮಲೈಗೆ ಇದ್ದಾರೆ. ಅಣ್ಣಾಮಲೈಗೋಸ್ಕರ ನಮ್ಮೂರಲ್ಲೇ 100 ಜನ ಬಂದು ಇವಾಗ ಬಿಜೆಪಿಗೆ ಹೋಗಿದ್ದಾರೆ. ಆ ಥರ ಇದೆ, ಅವ್ರಿಗೊಂದು ಫ್ಯಾನ್ಸ್ ಇದೆ. ಹೌದಾ? ಇದೆ, ಎಲ್ಲ ವಿಲೇಜ್ ಅಲ್ಲಿ ಇದೆ. ಅವ್ರ ಹೆಸರು ಬಂದು ರೀಚ್ ಆಗಿದೆ ಎಲ್ಲ ತಮಿಳ್ನಾಡಲ್ಲಿ, ಎಲ್ಲ ಮೂಲೆ ಮುಡುಕು ಅವ್ರ ಹೆಸರು ರೀಚ್ ಆಗಿದೆ. ನಾವು ಈ ತಮಿಳ್ನಾಡು ರಾಜಕಾರಣ ಈ ಸಿನಿಮಾಗ ನೋಡಿದಾಗ ಒಂಥರ ರಿಲೇಷನ್ ಸ್ವಲ್ಪ ಇರುತ್ತೆ, ರಿಲೇಷನ್ ಜಾಸ್ತಿ. ಸೊ ಹಂಗೆ ಈಗ ಅದೇ ಸಿನಿಮಾ ಇತರದಿಂದ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದಾನೆ ವಿಜಯ್ ಬರ್ತಾ ಇರುವಂತದ್ದು, ಸಿನಿಮಾ ಪಾಲಿಟಿಕ್ಸ್ ಗೆ ಬರ್ತಾ ಇದ್ದಾರೆ. ವಿಜಯ್ ರ್ಯಾಲಿಗೆ ಯುವಕರು ಸೇರ್ತಾರೆ, ಮಹಿಳೆಯರು ಸೇರ್ತಾರೆ. ಸೊ ವಿಜಯ್ ಅವರು ಏನಾದ್ರು ಕಮಾಲ್ ಮಾಡ್ತಾರ ತಮಿಳ್ನಾಡು ರಾಜಕಾರಣದಲ್ಲಿ? ಇಲ್ಲ, ವಿಜಯ್ ಬಂದು ಫಿಲ್ಮ್ ಆಕ್ಟರ್ಗೆ ಒಂದು ರೇಸ್ ಇರುತ್ತೆ, ಇಲ್ಲಂದಿಲ್ಲ. ನಾವು ವಿಜಯ್ ಅಭಿಮಾನಿಗಳು, ಆದ್ರೆ ಓಟ್ ಹಾಕಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ವಿಜಯ್ ಅಭಿಮಾನಿಗಳೇ. ನಮ್ಮ ಮನೆಯಲ್ಲಿ ನೋಡಿದ್ರೆ ಫೋಟೋ ಎಲ್ಲ ಇರುತ್ತೆ, ಬಟ್ ಇದ್ರಲ್ಲಿ ಓಟ್ ಆಗಲ್ಲ. ಅದು ಅವ್ರು ಬಂದ್ರೆ ನೋಡಕ್ ಹೋಗ್ತಾರೆ, 1000 ಜನ ಹೋಗ್ತಾರೆ ನೋಡಕ್ಕೆ, ಬಟ್ 1000 ಜನ ಓಟ್ ಹಾಕಲ್ಲ. ಪೊಲಿಟಿಕಲ್ ಬೇರೆ, ಫಿಲ್ಮ್ ಆಕ್ಟರ್ ಬೇರೆ, ಅದೊಂದು ಸಪ್ರೇಟ್ ಮಾಸ್ ಇರುತ್ತಲ್ಲ. ಅದು ವಿಜಯ್ ಏನೋ ಒಂದೊಂದು ಇದಕ್ಕೆ ಒಂದು 10,000 15,000 ಓಟು ತಗೋಬಹುದು ಅಷ್ಟೇ. ನಾವು ಸುಮಾರು ಜನರನ್ನು ಮಾತಾಡಿಸಿದೀವಿ. ಅವಾಗ ಒಂದು ಸ್ವಲ್ಪ ಯುವಕರು ಹೇಳಿದ್ರು, ಪ್ಲಸ್ ಮಹಿಳೆಯರು ಹೇಳಿದ್ರು. ಸೊ ವಿಜಯ್ ಬಂದ್ರೆ ಏನೋ ಒಂದು ಸ್ವಲ್ಪ ಬದಲಾವಣೆ ಆಗ್ಬೋದು ತಮಿಳ್ನಾಡಲ್ಲಿ, ಯಾಕಂದ್ರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಗಮನ ಹರಿಸ್ತಾರೆ ಅನ್ನೋ ಮಾತುಗಳನ್ನ ಮಹಿಳೆಯರು ಹೇಳ್ತಾ ಇರುವಂತದ್ದು. ಅಷ್ಟೇ ಸಾಧ್ಯ ಆಗ್ಬೋದು. ಅದು ಕರೆಕ್ಟ್ ನೀವು ಹೇಳೋದು, ಇಲ್ಲಂತಿಲ್ಲ. ಬಟ್ ಹೇಗಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇರಬೇಕು. ರಾಜಕೀಯದಲ್ಲಿ ಮೇಲ್ಗಡೆ ತಂದೆ ಇರಬೇಕು, ಆವಾಗ ಮನೆ ಚೆನ್ನಾಗಿರೋದು. ತಂದೆ ತಾಯಿ ಇಲ್ಲದ ಮನೆ ಆಗಲ್ಲ. ಅದಕ್ಕೋಸ್ಕರ ತಂದೆ ಅನ್ನೋದು ಮೋದಿ ಸರ್ಕಾರ ಕಂಟ್ರೋಲ್ ಇರಬೇಕು. ಅವ್ರು ದುಡ್ಡು ಕೊಡ್ತಿರೇನೆ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ನಡೆಯೋದು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಷ್ಟೋ ದುಡ್ಡು ಬರ್ದಿರೇನೋ ಆಗಲ್ಲ, ಸಾಕಾಗಲ್ಲ. ಯಾಕಂದ್ರೆ ಎಲ್ಲ ಫ್ರೀ ಕೊಟ್ಬಿಟ್ರು, ಎಲ್ಲಾನೇ ಫ್ರೀ ಕೊಟ್ಬಿಟ್ರು. ಹುಟ್ಟಿದ ಮಗುವಿಂದ ಸಾಯೋವರೆಗೂ ಫ್ರೀ ಕೊಟ್ಬಿಟ್ರು. ಅದಕ್ಕೋಸ್ಕರ ದುಡ್ಡು ಬೇಕು. ಎಷ್ಟೋ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಇದ್ರೇನೋ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಬೇಕು. ವಿಜಯ್ಗೆ ಸಪೋರ್ಟ್ ಇಲ್ಲ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ, ಅವ್ರಿಗೆ ಅವರೇ ಸಪೋರ್ಟು, ಬೇರೆ ಏನಿಲ್ಲ. ಅದಕ್ಕೋಸ್ಕರ ಅದು ಸಾಧ್ಯವಾಗಲ್ಲ. ನಾವು ಹೇಳೋದು ಏನಂದ್ರೆ ನಮ್ಮ ಕಡೆ ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿದೆ. ನಾವು ಇವಾಗ ಕೊಟ್ಟಿದ್ದೀವಿ, ಎಲೆಕ್ಷನ್ ಕೊಟ್ಟಿದ್ದೀವಿ ಅಂದರೆ ಅವ್ರು ಕೊಡ್ತಾರೆ, ಅವ್ರ ಹತ್ರ ಕೊಡ್ತೀವಿ. ಆ ಧೈರ್ಯ ನಮ್ಮ ಹತ್ರ ಇದೆ, ಅವ್ರಿಗೂ ಅದಾಗಲ್ಲ. ಅದು ಎಲ್ಲರಿಗೂ ಗೊತ್ತು. ಇದ್ರೇನೋ ಒಂದು ಮಾಸ್ ಇರುತ್ತಲ್ಲ, ಇರುವಂಥ ಮಾಸು, ಅದೇ ಇವಾಗ ಓಡ್ತಾ ಇದೆ ತಮಿಳ್ನಾಡಲ್ಲಿ. ಸೊ ಫೈನಲಿ ತಮಿಳ್ನಾಡಿನ ಮುಖ್ಯಮಂತ್ರಿ ಯಾರಾಗಬಹುದು, ಜೊತೆಗೆ ಈ ನಿಮ್ಮ ಬರಗೂರು ಕ್ಷೇತ್ರದ ಶಾಸಕರು ಯಾರಾಗಬಹುದು? ನಮ್ಮ ತಮಿಳ್ನಾಡಿಗೆ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ. ಬರಗೂರಿಗೆ ಬಂದು ನಮ್ಮ ಕ್ಯಾಂಡಿಡೇಟ್ EC ಗೋವಿಂದರಾಜ್ ಅವರೇ. ಎಷ್ಟು ಮತಗಳಂತ ಗೆಲ್ಬಹುದು? ಅವು ಬರ್ಬೋದು ಒಂದು 10-15 ಸಾವಿರ ಒಳಗಡೆ. ನಾವು ವೋಟಿಂಗ್ ಎಷ್ಟಿದೆ? ವೋಟಿಂಗ್ ಬಂದು ಇದೆ 2 ಲಕ್ಷಕ್ಕೆ ಮೇಲೆ ಇದೆ. ಅವು 70% ಪೋಲಿಂಗ್ ಆಗುತ್ತೆ. ಅವು 85-90,000 90,000 ತಗೊಂಡ್ರೆ ಸಾಕು ಕ್ಯಾಂಡಿಡೇಟ್. ಅವು ಅಷ್ಟೇ. ಕಮ್ಯುನಿಟಿ ಯಾವ್ದು ಡಾಮಿನೇಟ್ ಬಂದ್ರು? ಮೆಜಾರಿಟಿ ಕಮ್ಯುನಿಟಿ ಬಂದು ವನ್ನಿಗೌಂಡರ್ ಫಸ್ಟ್, ಆಮೇಲೆ ನಾಯ್ಡುಸ್, 3ನೇದು ಒಂದು SC ST ಬರ್ತಾರೆ, 4ನೇದು ಕುರುಬರ್ಸ್ ಬರ್ತಾರೆ, 5ನೇದು ಸೆಟ್ಟಿಯಾರ್ ಅಂತಾರೆ, ಇಲ್ಲಿ 24 ಸೆಟ್ಟಿಯಾರ್ ಅವ್ರು ಬರ್ತಾರೆ, ತೆಲುಗು ಸೆಟ್ಟಿಯಾರ್ ಅಂತಾರೆ, ಅವರಿದ್ದಾರೆ. ತಮಿಳ್ನಾಡಲ್ಲಿ ಜಾತಿ ಪಾಲಿಟಿಕ್ಸ್ ವರ್ಕ್ ಆಗುತ್ತಾ? ಇಲ್ಲ, ಒಂದೊಂದು ಜಾಗದಲ್ಲಿ ವರ್ಕ್ ಆಗುತ್ತೆ, ಮತ್ತೆ ಜಾಗದಲ್ಲಿ ವರ್ಕ್ ಆಗಲ್ಲ. ಇವಾಗ ಬಂದು ನೋಡಿದ್ರೆ ಅಂದ್ರೆ ಧರ್ಮಪುರಿ, ಸೇಲಂ, ಈ ತರ ಇದೆಲ್ಲ ಅಲ್ಲಿ ಒಂದೊಂದು ಜಾಗದಲ್ಲಿ ವರ್ಕ್ ಆಗುತ್ತೆ, ಮತ್ತೆ ಜಾಗದಲ್ಲಿ ವರ್ಕ್ ಆಗಲ್ಲ. ಫುಲ್ ಮೆಜಾರಿಟಿ ಇರ್ತಾರಲ್ಲ, ಕಮ್ಯುನಿಟಿ ಬೇಸ್, ಅಲ್ಲಿ ಅವ್ರಿಗೆ ಸೀಟ್ ಕೊಡೋದು. ಆ ತರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.